ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಇವತ್ತು ನಿಮಗೆ ವಾಷಿಂಗ್ ಮಿಷಿನನ್ನು ಆರ್ಡರ್ ಮಾಡಿದ್ರೆ ಯಾವ ರೀತಿ ನಿಮ್ಮ ಮನೆಗೆ ಬರುತ್ತೆ, ಯಾವ ರೀತಿ ಇನ್ಸ್ಟಾಲೇಷನನ್ನು ಮಾಡೋದು, ಯಾವ ರೀತಿ ಬಟ್ಟೆಯನ್ನು ಒಗೆಯೋದು, ಯಾವ ರೀತಿ ಸೆಟ್ಟಿಂಗ್ಸ್ಗಳನ್ನ ಇಟ್ಕೊಳ್ಳೋದು, ಆಮೇಲೆ ಕರೆಂಟ್ ಯಾವ ರೀತಿ ಕೊಡೋದು, ವಾಟರ್ ಸಪ್ಲೈ ಯಾವ ರೀತಿ ಕೊಡೋದು, ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಒಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಕೂಡ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಇದ್ರು ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲು ಈ ಒಂದು ವಾಷಿಂಗ್ ಮಿಷಿನ್ ಬಂದು IFBಯ ಕಂಪ್ನಿದು 8 kg ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಈ ಒಂದು ವಾಷಿಂಗ್ ಮಿಷಿನ್ನ ಬೆಲೆ ಬಂದು ನಿಮಗೆ 45,000 ರೂಪಾಯಿ ಆಗುತ್ತೆ MRP. ನಿಮಗೆ ಆಫರ್ ಟೈಮಲ್ಲಿ ಅಥವಾ ಕ್ರೆಡಿಟ್ ಕಾರ್ಡ್ನ ಆಫರ್ನ ಉಪಯೋಗಿಸ್ಕೊಂತು ಅಂದರೆ ಆನ್ಲೈನ್ ಹಾಗೆ ಆಫ್ಲೈನಲ್ಲಿ 40,000ಕ್ಕೆ ಸಿಗುತ್ತೆ. ಇನ್ನೂ ಕೆಲವು ಕಡೆ ನಿಮಗೆ 38-37ವರೆಗೂ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ ಸಿಗುತ್ತೆ. ಸದ್ಯದಲ್ಲಿ ಇರುವಂತಹ ಎಲ್ಲ ಟಾಪ್ ಫೀಚರ್ ಈ ಒಂದು ವಾಷಿಂಗ್ ಮಿಷಿನಲ್ಲೂ ಕೂಡ ಇದೆ. ಸೊ ಈ ಒಂದು ವಾಷಿಂಗ್ ಮಿಷಿನ್ ಬಂದು 8 kg. ನಿಮ್ಗೆ ಬೇಕಾದರೆ 7 kg ಬೇಕಾದ್ರೂ ತೊಗೋಬೋದು, 6 kg ಬೇಕಾದ್ರೂ ತೊಗೋಬೋದು, ಅಥವಾ 9 kg ಬರುತ್ತೆ ಅದನ್ನು ಕೂಡ ತೊಗೋಬೋದು. ನಾನು ಯೂಸ್ ಮಾಡ್ತಾ ಇರೋದು ಬಂದು 8 kgಯ ವಾಷಿಂಗ್ ಮಿಷಿನ್. ಈ ಒಂದು ವಾಷಿಂಗ್ ಮಿಷಿನಲ್ಲಿ ಫುಲ್ಲಿ ಸ್ಟ್ಯಾಂಡರ್ಡ್ ಸ್ಟೀಲನ್ನು ಬಳಸಿರ್ತಾರೆ. ಈ ಒಂದು ವಾಷಿಂಗ್ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಯೂಸ್ ಮಾಡೋದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈ ಒಂದು ವಾಷಿಂಗ್ ಮಿಷಿನ್ನ ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡಿ, ಆಫ್ಲೈನಲ್ಲಾದರೂ ಪರ್ಚೇಸ್ ಮಾಡಿ. ಡೆಲಿವರಿ ಬಾಯ್ಸು ನಿಮಗೆ ಕಂಪ್ನಿ ಕಡೆಯಿಂದ ಬಂದು ಆ ಒಂದು ವಾಷಿಂಗ್ ಮಿಷಿನನ್ನು ಡೆಲಿವರಿ ಮಾಡ್ತಾರೆ. ಅದಾದಮೇಲೆ ಮಾರನೆಗೆ ನಿಮಗೆ ಟೆಕ್ನಿಷಿಯನ್ ಬರ್ತಾನೆ. ಅದಕ್ಕಿಂತ ಮುಂಚೆ ನೀವು ಈ ಒಂದು ಬಾಕ್ಸನ್ನು ಓಪನ್ ಮಾಡಬಾರ್ದು. ಇನ್ ಕೇಸ್ ಏನಾದರೂ ಓಪನ್ ಮಾಡ್ತು ಅಂದರೆ ವ್ಯಾರಂಟಿ ಕ್ಲೈಮ್ ಆಗಲ್ಲ. ಅದಕ್ಕೋಸ್ಕರ ಬಾಕ್ಸ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ. ಮಾರನೆಗೆ ಆ ಟೆಕ್ನಿಷಿಯನ್ ಬಂದು ಆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿಬಿಟ್ಟು ಎಲ್ಲ ಟರ್ಮಕೋಲ್ನ ಸೈಡಲ್ಲಿಟ್ಟು ಆ ನಟ್ಸ್ಗಳನ್ನೆಲ್ಲ ಬಿಚ್ಚಿ ನಿಮಗೆ 2 ಆಪ್ಷನ್ಸ್ಗಳನ್ನ ಕೇಳ್ತಾನೆ. ಒಂದೇನೆಂದರೆ ಪವರ್ ಇನ್ಪುಟನ್ನು ಕೊಡಬೇಕಾಗತ್ತೆ, ಅದಕ್ಕೆ ಡೆಡಿಕೇಟೆಡ್ ಸ್ವಿಚ್ಚನ್ನು ಇರಬೇಕಾಗತ್ತೆ. ಸೊ ನಿಮಗೆ ಆ ಒಂದು ಸ್ವಿಚ್ ಇಲ್ಲ ಅಂದರೆ ನೀವು ಎಲೆಕ್ಟ್ರಿಷಿಯನ್ನ ಕರೆಸಿ ಆ ಒಂದು ಸ್ವಿಚ್ಚನ್ನು ಚೇಂಜ್ ಮಾಡಿಸ್ಬೇಕು. ಇನ್ನು ಎರಡನೇದು ನಿಮಗೆ ವಾಟರ್ ಇನ್ಪುಟನ್ನು ಕೇಳ್ತಾನೆ. ಅಂದರೆ ನಲ್ಲಿ ಕಡೆಯಿಂದ ನೀವು ಒಂದು ಇನ್ಪುಟನ್ನು ಕೊಡಬೇಕು. ವಾಷಿಂಗ್ ಮಿಷಿನ್ ಬಟ್ಟೆ ಒಗೆಯೋಕ್ಕೆ ನೀರು ಬೇಕಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ವಾಟರ್ ಔಟ್ಲೆಟ್ ಅಂತ ಇರುತ್ತೆ, ಅದನ್ನು ನೀವು ಎಲ್ಲಾದರೂ ನೀವು ನೀರನ್ನು ಹೊರಗಾಕೋಕ್ಕೆ ಅದನ್ನು ಕೂಡ ಫೆಸಿಲಿಟೀಸ್ನ ನೀವು ಮಾಡ್ಕೋಬೇಕು. ನಾನು ತಗೊಂಡಿರುವಂಥ ವಾಷಿಂಗ್ ಮಿಷಿನ್ ಫುಲ್ಲಿ ಆಟೋಮೆಟಿಕ್ ಆಗಿರೋದ್ರಿಂದ ಈ ಒಂದು ವಾಷಿಂಗ್ ಮಿಷಿನಲ್ಲೇ ಸ್ಟೀಮ್ ಕೂಡ ಬರುತ್ತೆ. ಅಂದರೆ ಬಿಸಿನೀರಲ್ಲಿ ಕಾಯಿಸಿ ಆ ಒಂದು ಬಿಸಿನೀರು ಮುಖಾಂತರ ಈ ಒಂದು ಬಟ್ಟೆಯನ್ನು ಒಗೆಯುವಂಥದ್ದು. ಆಮೇಲೆ ಆ ಒಂದು ಟೆಂಪ್ರೇಚರ್ನು ಕೂಡ ನಾವು ಸೆಟ್ ಮಾಡ್ಬೋದು. ಅದಾದಮೇಲೆ ಚೈಲ್ಡ್ ಲಾಕ್ ಕೂಡ ಇರುತ್ತೆ. ಚಿಕ್ಕ ಮಕ್ಕಳು ಬಂದು ತಿರುಗಿಸ್ಬಾರ್ದು ಆ ಒಂದು ಬಟನ್ಗಳನ್ನ ಅಂದರೆ ಚೈಲ್ಡ್ ಲಾಕ್ನು ಕೂಡ ನೀವು ಮಾಡ್ಕೊಬೋದು. ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಸಪೋರ್ಟ್ ಈ ಒಂದು IFB ಕಂಪ್ನಿಯವ್ರು ಕೊಡಲ್ಲ. ನಿಮ್ಗೆ ಬೇಕು ಅಂದರೆ LG ಕಂಪ್ನಿಲಿರುತ್ತೆ, ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇನ್ನು ನಾನು ತೊಗೊಂಡಿರುವಂಥ ವಾಷಿಂಗ್ ಮಿಷಿನಲ್ಲಿ ಏನೆಲ್ಲ ಮೋಡ್ಸ್ಗಳಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದು ಬಂದು ಎಕ್ಸ್ಪ್ರೆಸ್ 15 ಅಂತ. ಈ ಒಂದು ಎಕ್ಸ್ಪ್ರೆಸ್ 15ನಲ್ಲಿ ಏನಾಗುತ್ತೆ ಅಂದರೆ ಕೇವಲ 15 ನಿಮಿಷದಲ್ಲಿ ನಿಮ್ಮ ಒಂದು ಬಟ್ಟೆಯನ್ನು ಒಗೆದು ಕೊಡುತ್ತೆ. ಅದಾದಮೇಲೆ ಬರುವಂಥದ್ದು ಸಿಂಥೆಟಿಕ್ ಅಂತ. ಸಿಂಥೆಟಿಕಲ್ಲಿ ನಿಮ್ಮ ಹತ್ರ ಸಿಂಥೆಟಿಕ್ ಬಟ್ಟೆಯನ್ನು ಇಟ್ಟಿತ್ತು ಅಂದರೆ ಅಲ್ಲಿ ನಿಮಗೆ ಕ್ಲೀನಾಗಿ ಒಗೆಯುತ್ತೆ. ಅದಾದಮೇಲೆ ಬಲ್ಕಿ ಅಂತ ಇರುತ್ತೆ, ಅಂದರೆ ಬೆಡ್ಶೀಟ್ಗಳು, ಹಾಸಿಗೆ ಮೇಲಿರುವಂಥ ಬೆಡ್ಶೀಟು, ಈ ಥರ ದೊಡ್ಡ ದೊಡ್ಡ ಬೆಡ್ಶೀಟು ಸ್ವೆಟರ್ಸ್ ಇತ್ತು ಅಂದರೆ ಬಲ್ಕಿಗೆ ಹಾಕಬೇಕಾಗತ್ತೆ. ಅದಾದಮೇಲೆ ಆಂಟಿ ಎಲರ್ಜಿನ್ ಅಂತ ಇರುತ್ತೆ. ಇದ್ರೇನಾದರೂ ಹಾಸ್ಪಿಟ್ಲಿಗೆ ಹೋಗಿ ಬಂದಿತ್ತು ಅಂದರೆ ಅಲ್ಲಿರುವಂತಹ ಬಟ್ಟೆಗಳನ್ನ ಹಾಕೋಕ್ಕೆ ಈ ಒಂದು ಮೋಡ್ ನಾವು ಯೂಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಹುಲ್ ಅಂತ ಇರುತ್ತೆ, ಇಲ್ಲಿ ಹುಲ್ಲನ್ ಬಟ್ಟೆಗಳನ್ನ ಹಾಕ್ಬೋದು. ಅದಾದಮೇಲೆ ರಿನ್ಸ್ ಸ್ಪಿನ್ ಡ್ರೈ ಅಂತ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಬಟ್ಟೆ ಒಗೆದಾದ್ಮೇಲೆ ಮತ್ತೆ ಒಂದ್ಸಲ ಜಾಲಿಸ್ಬೇಕು ಅಂದರೆ ಆಟೋಮೆಟಿಕ್ ಆಗಿರೋದ್ರಿಂದ ಎಲ್ಲ ಅದೇ ಮಾಡಿಕೊಡುತ್ತೆ. ಇನ್ ಕೇಸ್ ಮತ್ತೆ ನೀವು ಮ್ಯಾನ್ಯುಯಲ್ ಆಗಿ ಏನಾದರೂ ಅದನ್ನು ರಿನ್ಸ್ ಮಾಡಬೇಕು ಅಂದರೆ ಅದನ್ನು ಕೂಡ ಇಲ್ಲಿ ಮಾಡ್ಬೋದು. ಕೊನೆಯದಾಗಿ ಟಬ್ ಕ್ಲೀನ್ ಅಂತ ಇರುತ್ತೆ. ನಿಮ್ಮ ಒಂದು ಬಟ್ಟೆ ಎಲ್ಲ ಈಚೆ ಎತ್ಕೊಂಡ್ಮೇಲೆ ಆ ಒಂದು ಟಬ್ಬನ್ನು ಕೂಡ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಈ ಒಂದು ಮೋಡ್ಗೆ ಹಾಕಿದ್ರೆ. ಇನ್ನು ಈ ಸೈಡ್ ಬರುವಂಥದ್ದು ಮಿಕ್ಸ್ ಡೈಲಿ ಅಂತ. ಈ ಒಂದು ಮೋಡಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲ ಥರ ಬಟ್ಟೆಗಳನ್ನು ಕೂಡ ಮಿಕ್ಸ್ ಹಾಕ್ಬೋದು. ನೆಕ್ಸ್ಟ್ ಏನಂದರೆ ಕಾಟನ್ ಅಂತ ಇರುತ್ತೆ, ಬರೀ ಕಾಟನ್ ಬಟ್ಟೆಗಳನ್ನ ಮಾತ್ರ ಹಾಕಬೇಕು. ಸೊ ಅದಾದಮೇಲೆ ಬೇಬಿ ವೇರ್ ಅಂತ ಇರುತ್ತೆ, ಅಂದರೆ ಚಿಕ್ಕ ಚಿಕ್ಕ ಬಟ್ಟೆಗಳೇನಿತ್ತು ಅದನ್ನು ಇಲ್ಲಿ ಹಾಕ್ಬೋದು. ಅದಾದಮೇಲೆ ಪವರ್ ಸ್ಟೀಮ್ ಅಂತ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮಗೆ 100 ಡಿಗ್ರಿವರೆಗೂ ನೀರನ್ನು ಕುದಿಸಿ ಆ ಒಂದು ನೀರಲ್ಲಿ ಇದು ಒಗೆಯುತ್ತೆ. ಅದಾದಮೇಲೆ ರಿಫ್ರೆಶ್ ಅಂತ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಬಟ್ಟೆ ಜಾಸ್ತಿ ಕೊಳೆ ಆಗಿಲ್ಲ, ಜಸ್ಟ್ ಬೆವರಾಗಿದೆ ಅಂದರೆ ಆ ಒಂದು ಬಟ್ಟೆಗಳನ್ನ ಈ ಒಂದು ಮೋಡಲ್ಲಿ ಕೂಡ ಒಗಿಬೋದು. ಕಾಟನ್ ಎಕೋ ಪ್ಲಸ್ ಅಂದರೆ ನಿಮಗೆ ಕಾಟನ್ಗಳೇನಿರ್ತವೆ ಅದಕ್ಕಿಂತ ಸ್ಮೂತ್ ಆಗಿರುವಂತಹ ಬಟ್ಟೆಗಳನ್ನ ಇಲ್ಲಿ ಹಾಕ್ಬೋದು. ಇದಾದಮೇಲೆ ಕ್ರೆಡಲ್ ವಾಶ್ ಅಂತ ಇರುತ್ತೆ, ಅಂದರೆ ಯಾವುದಾದ್ರೂ ಜುಬ್ಬ ಆಗಿರ್ಬೋದು ಅಥವಾ ಬ್ಲೇಸರ್ ಆಗಿರ್ಬೋದು, ಈ ಥರ ಬಟ್ಟೆಗಳನ್ನ ಒಗೆಯೋಕ್ಕೆ ಕ್ರೆಡಲ್ ವಾಶನ್ನು ಉಪಯೋಗಿಸ್ಬೋದು. ಸೊ ಇದಿಷ್ಟು ಮೋಡ್ಸ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಗೆ ಯಾವ ಮೋಡ್ ಬೇಕೋ ಆ ಒಂದು ಮೋಡ್ನ ಸ್ವಿಚ್ ಮಾಡಿಕೊಂಡು ಈ ಒಂದು ವಾಷಿಂಗ್ ಮಿಷಿನಲ್ಲಿ ಒಗಿಬೋದು. ಇನ್ನು ತುಂಬ ಮುಖ್ಯವಾದ ವಿಚಾರ, ಬಟ್ಟೆಯಲ್ಲಿರುವಂತಹ ಕೊಳೆ ಹೋಗುತ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತೀರಾ. ಸೊ ಬಟ್ಟೆಯಲ್ಲಿರುವಂಥ ಕೊಳೆ ಆಲ್ಮೋಸ್ಟ್ 95% ಕ್ಲೀನಾಗಿ ಹೋಗಿರುತ್ತೆ. ಎಲ್ಲೋ ಒಂದೊಂದು ಕಡೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೇ ಇರ್ಬೋದು, ಬಟ್ ಮೆಜಾರಿಟಿ ಬಟ್ಟೆಗಳಿಗೆ ನಿಮಗೆ ನೀಟಾಗಿ ಕ್ಲೀನಾಗಿ ಅದು ಒಗ್ದಿರುತ್ತೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಾದರೆ 95% ಯಾವುದೇ ಬಟ್ಟೆ ಹಾಕಿದ್ರೂ ಕೂಡ ನಿಮಗೆ ಕ್ಲೀನಾಗಿ ಅದು ವಾಶ್ನ ಮಾಡಿಕೊಡುತ್ತೆ. ಸೊ ಈ ಒಂದು ವಾಷಿಂಗ್ ಮಿಷಿನ್ ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣ ಒಂದು ಲೈಕ್, ದೊಡ್ಡದೊಂದು ಕಮೆಂಟ್ ಮಾಡಿ. ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನ್ಲಿದೆ, ಫಾಲೋವನ್ನು ಮಾಡ್ಬೋದು.